discussed about our first chapter, that is not for profit organization, or it is also called as non-profit organization. Okay, so today we'll move towards the second chapter or second module, that is accounting for partnership, that is basic concepts. Okay, so last class ಅಲ್ಲಿ ನಾವು not for profit organization ಬಗ್ಗೆ information ಅನ್ನು ತಿಳ್ಕೊಂಡಿದ್ದೀವಿ. So in today's class we will move towards the second chapter. So ನಮ್ಮ second chapter name is accounting for a partnership. Okay, so ನಿಮ್ಮ business studies ಅಲ್ಲಿ ಓದಿರ್ತೀರಾ regarding the partnership, partners, partnership, partnership firm, etc. right? So business ಅಲ್ಲಿ ಓದಿರ್ತೀರಾ. So ಇಲ್ಲಿ ಬರೋ ಹಾಗಿದ್ರೆ how we are going to manage accounts in the case of a partnership. Okay, so in the case of a business studies we learned about the theoretical aspects, right? But in the case of accountancy we will come to know the accounts maintained by the partnership or a partnership firm. Okay, so ಇಲ್ಲಿ ನಮಗೆ theoretical aspects ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ಟು ಅಕೌಂಟ್ಸ್ ಗಳನ್ನ ಯಾವ ರೀತಿ ಪಾರ್ಟ್ನರ್ಶಿಪ್ ಅಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ ಅಂತ, and ನಾವಿಲ್ಲಿ ನೋಡ್ತಾ ಹೋಗೋದು ಬೇಸಿಕ್ ಕಾನ್ಸೆಪ್ಟ್ಸ್ ಗಳು. ಇನ್ ದಿಸ್ ಚಾಪ್ಟರ್ we look forward towards that is basic concepts ಗಳು ಅಷ್ಟೇ. Okay, and coming chapters ಅಲ್ಲಿ ನಮಗೆ ಮತ್ತೆ ಬರ್ತಾ ಹೋಗುತ್ತೆ ಪಾರ್ಟ್ನರ್ಶಿಪ್ ಅಂದ್ರೆ ಏನಾಗುತ್ತೆ, ಎಷ್ಟು ಕ್ಯಾಟಗರೀಸ್ ಆಫ್ ಪಾರ್ಟ್ನರ್ಶಿಪ್ we can get, so ಅವೆಲ್ಲ ನಮಗೆ ಬರ್ತಾ ಹೋಗುತ್ತೆ. ಬಟ್ ಇನ್ ದಿಸ್ ಮಾಡ್ಯೂಲ್ ನಾವು ಇಲ್ಲಿ ನೋಡೋದೇನಪ್ಪ ಅಂದ್ರೆ ಓನ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಗಳು ಮಾತ್ರ. Okay, tell me what do you know about partnership? ಏನು ಗೊತ್ತಿದೆ ನಿಮಗೆ ಪಾರ್ಟ್ನರ್ಶಿಪ್ ಬಗ್ಗೆ? Yes, so in general we all know that partnership is a combination of two or more persons, right? So ಇಬ್ರು ಅಥವಾ ಇಬ್ಬರಿಗಿಂತ ಜಾಸ್ತಿ ಕಾಂಬಿನೇಷನ್ ಇತ್ತು ಪರ್ಸನ್ಸ್ ಗಳು ಅಂತಂದ್ರೆ ಸೊ ಗ್ರೂಪ್ ನ ನಾವೇನಂತ ಕರಿತೀವಿ, ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಓಕೆ, ಸೊ ಪಾರ್ಟ್ನರ್ಶಿಪ್ ನ ನಾವು ಯಾಕೆ ಯೂಶುವಲ್ ಆಗಿ ಇಂಪ್ಲಿಮೆಂಟ್ ಮಾಡ್ಕೊಂತೀವಿ ಅಂತಂದ್ರೆ ಬಿಕಾಸ್ ಇನ್ ದ ಕೇಸ್ ಆಫ್ ಅ ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಸೊ there is a limited skill, there is a limited capital or anything managerial skills ಗಳಾಗಿರಬಹುದು, ಅವೆಲ್ಲ ಏನಾಗಿರುತ್ತೆ ಹೇಳಿ ಲಿಮಿಟೆಡ್ ಆಗಿರುತ್ತೆ, ಬಿಕಾಸ್ that is handled by a one person in the case of a sole trading, right? ಸೊ ಸೋಲ್ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ ಒಬ್ಬ ಪರ್ಸನ್ ಇಂದ ಮಾತ್ರ ಹ್ಯಾಂಡಲ್ ಆಗೋ ರೀಸನ್ ಇಂದ ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಫ್ ಕೋರ್ಸ್ ಕಮ್ಮಿ ಇರುತ್ತೆ, ಅಂಡ್ ಅಗೇನ್ ಸ್ಕಿಲ್ಸ್ ಗಳಿಗೆ ಬರುವಾಗಿದ್ರೆ ಮ್ಯಾನೇಜರಿಯಲ್ ಸ್ಕಿಲ್ಸ್ ಗಳಿಗೆ ಬರುವಾಗಿದ್ರೆ ಕಮ್ಮಿ ಇರುತ್ತೆ, ಅಂಡ್ ಅಗೇನ್ ರಿಸ್ಕ್ ಟೇಕಿಂಗ್ ತುಂಬಾ ಹೈ ಇರುತ್ತೆ, ರೈಟ್? ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಸೊ ವಿ ಆರ್ ಗೋಯಿಂಗ್ ಟು ಎಂಗೇಜ್ ಆರ್ ಬಿಸ್ನೆಸ್ ಇನ್ ಅ ಪಾರ್ಟ್ನರ್ಶಿಪ್. ಇವೆಲ್ಲ ರೀಸನ್ಸ್ ಇಂದ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಬಿಸ್ನೆಸ್ ನ ಪಾರ್ಟ್ನರ್ಶಿಪ್ ಅಲ್ಲಿ ರನ್ ಮಾಡೋಣ ಅಥವಾ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಏನ್ ಮಾಡ್ತೀವಿ, ಪಾರ್ಟ್ನರ್ಶಿಪ್ ನ ಚೂಸ್ ಮಾಡ್ಕೊಂತೀವಿ. ಸೊ ಇನ್ ದ ಕೇಸ್ ಆಫ್ ಅ ಪಾರ್ಟ್ನರ್ಶಿಪ್ ನಮ್ಗೆ ಏನಾಗಿರುತ್ತೆ, ಸೊ ಕ್ಯಾಪಿಟಲ್ ಇಸ್ ಅ ಹೈ ಕ್ಯಾಪಿಟಲ್, ವಿ ಕ್ಯಾನ್ ಎಕ್ಸೆಪ್ಟ್ ಅ ಹೈ ಕ್ಯಾಪಿಟಲ್ ಅಂಡ್ ಹೈ ಮ್ಯಾನೇಜರಿಯಲ್ ಸ್ಕಿಲ್ ಅಂಡ್ ಲೆಸ್ ರಿಸ್ಕ್ ಟೇಕಿಂಗ್. ಓಕೆ, ಸೊ ರಿಸ್ಕ್ ಟೇಕಿಂಗ್ ನಮ್ಗೆ ಏನಾಗಿರುತ್ತೆ ಕಮ್ಮಿ ಇರುತ್ತೆ, ರೈಟ್? ಅಂಡ್ ಅಗೇನ್ ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ದರ್ ಮಸ್ಟ್ ಬಿ ಲಿಮಿಟೆಡ್ ಹಾರ್ಡ್ ವರ್ಕ್, ರೈಟ್? ಸೊ ಕಮ್ಮಿ ಇರುತ್ತೆ ನಮ್ಮ ಹಾರ್ಡ್ ವರ್ಕ್ ಗಳಾಗಿರ್ಬೋದು, ಅಂಡ್ ಅಗೇನ್ ಕ್ಯಾಪಿಟಲ್ ಬರೋ ಹಾಗಿದ್ರೆ ಹೈ ಇನ್ವೆಸ್ಟ್ಮೆಂಟ್ ನಮ್ಗೆ ಸಿಗ್ತಾ ಹೋಗುತ್ತೆ. ಕ್ಯಾಪಿಟಲ್ ಏನಾಗಿರುತ್ತೆ ನಮಗೆ ಹೈ ಇರುತ್ತೆ ಬಿಕಾಸ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಪರ್ಸನ್ಸ್, ರೈಟ್? ಸೊ ಇಬ್ರು ಅಥವಾ ಇಬ್ಬರಿಗಿಂತ ಜಾಸ್ತಿ ಜನ ಇದ್ದಾರೆ ಅಂತಂದಾಗ ಅಫ್ಕೋರ್ಸ್ ಅಲ್ಲಿ ಏನಾಗಿರುತ್ತೆ ನಮಗೆ ಕ್ಯಾಪಿಟಲ್ ಅಥವಾ ಇನ್ವೆಸ್ಟ್ಮೆಂಟ್ ಏನಾಗಿರುತ್ತೆ ಹೈ ಇರುತ್ತೆ. ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ವಿ ಆರ್ ಗೋಯಿಂಗ್ ಟು ಎಂಗೇಜ್ ಅ ಪಾರ್ಟ್ನರ್ಶಿಪ್. ಕ್ಲಿಯರ್ ಆಯ್ತು ನಿಮಗೆ? ಎಸ್, ದಿಸ್ ಇಸ್ ರಿಗಾರ್ಡಿಂಗ್ ದ ಇಂಟ್ರೊಡಕ್ಷನ್. ಓಕೆ, ಇದಿಷ್ಟು ನಿಮ್ಮ ಇಂಟ್ರೊಡಕ್ಷನ್. ಸೊ ಇಲ್ಲಿ ನೆಕ್ಸ್ಟ್ ಬರೋ ಹಾಗಿದ್ರೆ ಫಸ್ಟ್ಲಿ ವಿ ವಿಲ್ ನೋ ದ ಮೀನಿಂಗ್ ಆಫ್ ಅ ಪಾರ್ಟ್ನರ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಪಾರ್ಟ್ನರ್ಶಿಪ್, ಸೊ ಫಸ್ಟ್ we will come to know about the partners. Okay, yes, here there is a meaning regarding partners. You must take down in the notes. Okay, so 400 pages maintain ಮಾಡಕ್ಕೆ ಹೇಳಿದ್ದೀನಿ, just maintain that notebook. Okay, so ನಾನು ಏನು explain ಮಾಡ್ತೀನಿ ಹೇಳ್ತಾ ಹೋಗ್ತೀನಿ, just write down. Okay, yes, partners ಗೆ ಬರೋ ಹಾಗಿದ್ರೆ so persons make an agreement. Persons make an agreement persons make an agreement to carry business for common purpose, for common purpose are called partners. Okay, yes, before moving towards a partnership, firstly we will come to know the meaning of a partners. Okay, so here we have a meaning regarding a partner. So persons make an agreement
to carry business for a common purpose are called partners. Okay, so here persons, okay, it is a combination of a, or it is a group of a, or it is a association of a persons. What they will do is they make an agreement. Okay, so when we have a word of a partnership, then there must be an agreement between partners, right? Will you accept? Yes, of course we have to accept. So yavaga partners anta bartare, two or more persons anta bartare, so there must be a word of a agreement, of course. Okay, so it is a combination of a persons or a group of a persons. What they will do is they make an agreement. Okay, so to make an agreement, ಯಾಕೆ ಅಗ್ರಿಮೆಂಟ್ ಮಾಡ್ಕೊಂತಾರೆ ಅಂತಂದ್ರೆ ಬಿಕಾಸ್ ಟು ಕ್ಯಾರಿ ಬಿಸಿನೆಸ್. ಓಕೆ, ಸೊ ಬಿಸಿನೆಸ್ ನ ಕ್ಯಾರಿ ಮಾಡಕ್ಕೆ, ಫಾರ್ ವಾಟ್, ದಟ್ ಇಸ್ ಫಾರ್ ಕಾಮನ್ ಪರ್ಪಸ್. ಸೊ ಕಾಮನ್ ಪರ್ಪಸ್ ಇಟ್ ಇಸ್ ಆಲ್ಸೋ ಕನ್ಸಿಡರ್ಡ್ ಇಟ್ ಆಸ್ ಪ್ರಾಫಿಟ್. ಸೊ ಎಲ್ಲ ಬಿಸ್ನೆಸ್ ಅಥವಾ ಎಲ್ಲ ಪಾರ್ಟ್ನರ್ಸ್ ನ ಮೇನ್ ಪರ್ಪಸ್ ಏನಾಗಿರುತ್ತೆ ಅಥವಾ ಮೇನ್ ಇಂಟೆನ್ಷನ್ ಏನಾಗಿರುತ್ತಪ್ಪ ಅಂದ್ರೆ ಅರ್ನಿಂಗ್ ಅ ಪ್ರಾಫಿಟ್, ರೈಟ್? ಸೊ ಟು ಕ್ಯಾರಿ ಅ ಬಿಸ್ನೆಸ್ ಫಾರ್ ಅ ಕಾಮನ್ ಪರ್ಪಸ್. So common purpose is also considered as a profit. So those persons are called as partners. Okay, once again I will repeat. So the persons who make an agreement to carry a business for a common purpose, that is for common purpose is nothing but profit. So those group of persons, but those persons are called as partners. Okay, clear the meaning nimge partners do? Okay, yes. Next ಇವಾಗ ನೋಡೋಣ, that is meaning of a partnership. Okay, yes, meaning of partnership. Okay, yes, straight on ಬರ್ಕೊಂತ ಹೋಗಿ. As any association of two or more persons. Here we have a meaning regarding partnership, that is any association of two or more persons, who carry on a business jointly, who carry on a business jointly with the intention of sharing profits and losses, equally is called partnership. Okay, yes, here we have a meaning regarding the partnership. So last time I noted the meaning of a partners, but here there is a meaning of a partnership. Okay, yes, here we have a meaning. So any association of two or more persons who carry on a business jointly with the intention of sharing profits and losses equally is called as partnership. Okay, so it is any association of two or more persons. So when there is a word of a partnership, there must be a two or more persons, right? So ibru athwa ibriginda ಜಾಸ್ತಿ persons ನಮಗೆ ಎಲ್ಲಿ ಇರಬೇಕಾಗುತ್ತೆ, partnership ಅಲ್ಲಿ ಇರಬೇಕಾಗುತ್ತೆ. So ಹಾಗಾಗಿ ಇದು ಏನಾಗುತ್ತೆ ನಮಗೆ, it is any association. Association is nothing but it is also called as group, okay, or gathering. Okay, so any association or a group of two or more persons. ಯಾವುದು association ಇರುತ್ತಿದ್ದು, it is a association of two or more persons ಏನ್ ಮಾಡ್ತಾರೆ ಅವರಲ್ಲಿ, who carry on a business jointly. Okay, jointly is nothing but again togetherness. Okay, so they will carry on a business jointly. Why? That is with the intention of sharing profits and losses equally ಅಂತ ಹೇಳ್ತಾರೆ. ಸೊ ಅವರ ಇಂಟೆನ್ಷನ್ ಏನಾಗಿರುತ್ತಪ್ಪ ಅಂತಂದ್ರೆ ಪ್ರಾಫಿಟ್ ಅಥವಾ ಲಾಸ್ ಆಗಲಿ ಅದನ್ನ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳೋದಾಗಿರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಪಾರ್ಟ್ನರ್ಶಿಪ್ ಅಂತ ಕರಿತೀವಿ.
Okay, yes, I'll repeat. So partnership is nothing but any association of two or more persons who carry on a business jointly with the intention of sharing profits and losses equally. Okay, so equally means same profit sharing ratio. Okay, so equally is called partnership. Okay, clear idea na nimage idu partnership the meaning? Okay, nextly we will move towards the definition of a partnership. Okay, let's try to wrap this. Nextly, definition of partnership. Okay, ನಾನು ನಿಮಗೆ ಹೇಳಿದ್ದೀನಿ. So meaning is different, definition is different. Okay, so meaning is nothing but in general. Okay, so general ಆಗಿ ನಾವು ಹೇಳೋದನ್ನ ಏನಾಗುತ್ತೆ, it is called as a meaning. But in the case of a definition, it must be defined by a particular person or some person. Okay, ಒಬ್ಬ particular person ಅದನ್ನ compulsory define ಮಾಡಿದ್ರೆ ಅಥವಾ ಮೆನ್ಷನ್ ಮಾಡಿದ್ರೆ ಮಾತ್ರ ನಮಗೆ ಅದೇನಾಗುತ್ತೆ definition ಆಗುತ್ತೆ. Okay, so meaning ಕೇಳಿದಾಗ you have to write the meaning. Okay, the meaning of a concept. And in the case of a definition, if they ask a definition, then compulsorily you have to write a definition that is defined by some person. Okay, yes, here we have a definition that is given by Professor Henry. Okay, yes, according to Professor Henry, yes, according to Professor Henry, partnership, yes, according to Henry, Professor Henry, partnership as the relation existing between persons, the relation existing between persons competent to make contract, competent to make contract, who are agree to carry, who are agree to carry on a lawful business, on a lawful business in common with a view to enjoying private gain. Okay, private gain is called as partnership according to Professor Henry. Okay, so according to Professor Henry, so he says that so partnership as the relation existing between persons anta ಹೇಳ್ತಾರೆ. So it is kind of a relation which exists between the persons. Okay, so ಇದು ಯಾವ ನಮಗೆ ಏನಾಗಿರುತ್ತೆ, it's like a relation. So ಏನಾಗಿರುತ್ತೆ, exist ಆಗಿರುತ್ತೆ ಯಾರ ನಡುವೆ, between persons ಗಳ ನಡುವೆ. So ಇವರು ಏನು ಮಾಡ್ಕೊಂಡಿರ್ತಾರೆ, compete to make a contracts. Okay, so ನಾನು ನಿಮಗೆ ಆವಾಗಲೇ ಹೇಳಿದೆ, when there is a word of a partnership, then there must be a word of a contracts. Okay, so competent to make a contracts, who are agreed to carry on a lawful business. So it must be lawful. Okay, so we cannot conduct an illegal activity in the case of a partnership. Okay, so because of a private organization, so we cannot conduct a illegal activities. Instead of that, we must engage in a lawful business or a lawful activity in common
with a view to enjoying a private gain. So private gain is nothing but here it's a profit. Okay, so private gain ಅಂದಾಗ ಏನಾಗಿರುತ್ತೆ ಯೂಶುವಲ್ ಆಗಿ ನಮಗೆ ಪ್ರಾಫಿಟ್ ಆಗಿರುತ್ತೆ. ಸೊ ಇದೆಲ್ಲದ ಮೇನ್ ಇಂಟೆನ್ಷನ್ ಅಥವಾ ಕಾಮನ್ ಇಂಟೆನ್ಷನ್ ಏನಾಗಿರುತ್ತಪ್ಪ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಅರ್ನಿಂಗ್ ಅ ಪ್ರಾಫಿಟ್ ಈಸ್ ಕಾಲ್ಡ್ ಅಸ್ ಪಾರ್ಟ್ನರ್ಶಿಪ್ ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೆನ್ರಿ. ಓಕೆ, ಸೊ ಅವಾಗ ಹೇಳಿದ್ದೀನಿ ವೆನ್ ನಾವು ಡೆಫಿನೇಷನ್ ಮೂವ್ ಆಗ್ತೀವಿ ಸೊ ಇಟ್ ಮಸ್ಟ್ ಬಿ ಡಿಫೈನ್ಡ್ ಬೈ ಸಮ್ ಪರ್ಸನ್. ಓಕೆ, then only it is called as a definition. Okay, so ಇಲ್ಲಿ ನಮಗೆ ಡಿಫೈನ್ ಮಾಡಿರೋದು ಯಾರು ಪ್ರೊಫೆಸರ್ ಹೆನ್ರಿ ಮಾಡಿದ್ದಾರೆ. So I'll repeat, according to Professor Henry, partnership as the relation existing between persons so competent to make a contract ಅಥವಾ agreement ಅಂತಾನೂ ನಾವು ಇದನ್ನ ಟ್ರೀಟ್ ಮಾಡಬಹುದು. So who are agreed to carry on a lawful business, not a illegal. Okay, it's a lawful business in a common with a view to enjoying a private gain, or private gain is also considered as profit, is called as partnership according to Professor Henry. Clear the definition? Okay, so in the next we will move towards the features of a partnership. Okay, features of partnership. Yes, features of partnership. So ಏನೇನು ಫೀಚರ್ಸ್ ಗಳು ಬರುತ್ತೆ ಅಥವಾ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಲಕ್ಷಣಗಳು ಇರುತ್ತೆ ಅಂತ ಎಸ್ ಟೆಲ್ ಮಿ ಎನಿ ಗೆಸಸ್ ದಟ್ ಇಸ್ ಬೇಸಿಕ್ ಫೀಚರ್ ಆಫ್ ಅ ಪಾರ್ಟ್ನರ್ಶಿಪ್. ಎಸ್ ಆಲ್ರೆಡಿ ಓದಿರ್ತೀರಾ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ, ರೈಟ್? ಸೊ ದ ಬೇಸಿಕ್ ಫೀಚರ್ ಆಫ್ ಅ ಪಾರ್ಟ್ನರ್ಶಿಪ್ ಇಸ್ yes it's a two or more persons. Okay, so the first one is two or more persons. Yes, now meaning ಆಗಿರಬಹುದು ಅಥವಾ ಡೆಫಿನೇಷನ್ ಆಗಿರಬಹುದು ನೋಡಿದೀವಿ. So it is a combination or it is a association of a two or more persons so who are going to engage a business with the main intention that is to earn a profit. Okay, so ಯಾವಾಗಲೂ ಪಾರ್ಟ್ನರ್ಶಿಪ್ ಏನಾಗಿರುತ್ತಪ್ಪ ಅಂದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಅ ಟೂ ಆರ್ ಮೋರ್ ಪರ್ಸನ್ಸ್. ಸೊ ಇಲ್ಲಿ ಸಿಂಗಲ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಸಿಂಗಲ್ ಪರ್ಸನ್ ಕೆನ್ ನಾಟ್ ಮ್ಯಾನೇಜ್ ಅ ಪಾರ್ಟ್ನರ್ಶಿಪ್. ಓಕೆ, ಅದು ಪಾರ್ಟ್ನರ್ಶಿಪ್ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಸೊ ಪಾರ್ಟ್ನರ್ಶಿಪ್ ಅಂದಾಗ ಏನಿರಬೇಕು, ದೇರ್ ಮಸ್ಟ್ ಬಿ ಎ ಟೂ ಆರ್ ಅ ಮೋರ್ ಪರ್ಸನ್ಸ್. ಓಕೆ, ಸೊ ಟೂ ಆರ್ ಮೋರ್, ಇಟ್ ಇಸ್ ಅ ಅಸೋಸಿಯೇಷನ್ or it is a group of a two or more persons. Okay, so this is the first feature of a partnership. Okay, and yes, and one more thing is in the case of a banking sector, yes, in the case of a banking sector we need 10 persons as a partners. Okay, so in case of others, okay, there must be a 20 persons. Okay, so two or more persons if barahagiದ್ರೆ in the case of a banking sector there must be a 10 persons as a partners. Okay, while in the case of other business activities so there must be a 20 persons as a partners. Okay, so that's why it is a combination of a two or more persons. Okay, yes, and the second feature is agreement. Yes, the second feature is agreement. Yes, tell me agreement. Again our meaning galu bandittu and again we heard in the case of a definition also. Okay, so ನಾನು ನಿಮಗೆ ಹೇಳಿದ್ದೀನಿ it is a combination or it is a group of a two or more persons with a contract, right? So contract is nothing but agreement. So when there is a word of a partnership then there must be a word of a agreement, then only it is called as a partnership. Otherwise it is not a partnership. Okay, so partnership ಅನ್ಸ್ಕೋಬೇಕಂದ್ರೆ ನಮಗೆ ಅಲ್ಲಿ ಏನು ಬೇಕಾಗುತ್ತೆ, we must need a agreement between a partners, because here it is not a single person's organization. Instead of that it is a combination of a two or more persons. So in future, so to predict some problem athwa to control some problem in the case of a future, so before only we have to make an agreement between a persons or between a partners. Okay, so that's why there must be a word of agreement in the case of a partnership. Okay, and the third feature if baro hagidre lawful business. Yes, lawful business. Okay, so I have told you, so in the case of a partnership firm, of course we must engage a lawful activity or a legal activity. Now within a private organization ಅನ್ನೋ reason ಇಂದ illegal activities ಗಳನ್ನ we cannot conduct easily. Okay, so ನಾವು ಅದನ್ನ ಕಂಡಕ್ಟ್ ಮಾಡಕ್ ಆಗಲ್ಲ. ಸೊ ಬದಲಾಗಿ ನಾವೇನು ಮಾಡಬೇಕಾಗತ್ತೆ, ಸೊ ಪ್ರೈವೇಟ್ ಆಗಿರ್ಬೋದು ಅಥವಾ
ಪಬ್ಲಿಕ್ ಆಗಿರ್ಬೋದು. ಓಕೆ, ಸೊ ಆಲ್ವೇಸ್ ವಿ ಮಸ್ಟ್ ಬಿ ಇನ್ ದ ವೇ ಆಫ್ ಅ ಲಾಫುಲ್ ಅಥವಾ ಲೀಗಲ್ ಆಗಿರಬೇಕು ನಮ್ಮ ಆಕ್ಟಿವಿಟೀಸ್ಗಳು. ಸೊ ಲಾಫುಲ್ ಆಕ್ಟಿವಿಟೀಸ್ ಆರ್ ನಥಿಂಗ್ ಬಟ್ ಸೊ ನಮ್ಮದು ಪ್ರೊಫೆಷನ್ಸ್ಗಳಾಗಿರ್ಬೋದು ಆ್ಯಂಡ್ ಅಗೇನ್ ಟ್ರೇಡ್ಸ್ಗಳಾಗಿರ್ಬೋದು, ಆಕ್ಯುಪೇಷನ್ಸ್ಗಳಾಗಿರ್ಬೋದು, ಇವೆಲ್ಲನೂ ನಮ್ಗೆ ಏನಾಗಿರ್ಬೇಕಪ್ಪ ಅಂತಂದ್ರೆ ಲಾಫುಲ್ ಆಗಿರ್ಬೇಕು. ಓಕೆ, ಸೊ ಹಾಗಾಗಿ ನಮ್ಮ ಥರ್ಡ್ ಫೀಚರ್ ಏನಾಗಿರುತ್ತೆ, ಇಟ್ಸ್ ಅ ಲಾಫುಲ್ ಬಿಸ್ನೆಸ್ ಅಂಡ್ ಇಟ್ ಮಸ್ಟ್ ಬಿ ಅ ಲಾಫುಲ್ ಬಿಸ್ನೆಸ್. ಓಕೆ, ಎಸ್. ಅಂಡ್ ನೆಕ್ಸ್ಟ್ ಫೀಚರ್ ಬರೋ ಹಾಗಿದ್ರೆ ದಟ್ ಇಸ್ ಶೇರಿಂಗ್ ಪ್ರಾಫಿಟ್ಸ್. sharing profits. Okay, yes, in the case of a profit or a loss sharing ratio. Okay, so profit ಅಥವಾ loss sharing ratio ಬರೋ ಹಾಗಿದ್ರೆ that is according to Partnership Act 1932 there must be a equal profit sharing ratio between the partners. Okay, so Partnership Act 1932 ಪ್ರಕಾರ ಸೊ ಯಾವಾಗಲೂ ನಮ್ಮ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗಿರುತ್ತಪ್ಪ ಪಾರ್ಟ್ನರ್ಶಿಪ್ ಅಲ್ಲಿ ಅಂದ್ರೆ there must be a equal. Okay, so either profit or a loss according to Partnership Act 1932 there must be a equal profit sharing ratio between persons. ಓಕೆ, ಸೊ ಯಾವಾಗ ನಿಮ್ಮ ಹತ್ರ ಅಗ್ರಿಮೆಂಟ್ ಇಲ್ಲ ಅಂತ ಅನಿಸ್ಕೊಳ್ಳುತ್ತೋ ದೆನ್ ಅಕಾರ್ಡಿಂಗ್ ಟು ಯರ್ ಬಿಸ್ನೆಸ್ ಸರೌಂಡಿಂಗ್. ಓಕೆ, ಸೊ ಇನ್ ಕೇಸ್ ನಿಮ್ಮಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅನ್ನೋದಾಯ್ತು ಅಂತಂದ್ರೆ ಸೊ ವೆನ್ ದರ್ ಇಸ್ ನೋ ವರ್ಡ್ ಆಫ್ ಅಗ್ರಿಮೆಂಟ್ ಬಿಟ್ವೀನ್ ಅ ಪಾರ್ಟ್ನರ್ಸ್ ಸೊ ಅವಾಗ ನಮ್ಗೆ ಏನಾಗುತ್ತಪ್ಪ ಇಲ್ಲಿ ಅಂತಂದ್ರೆ ಸೊ ನಿಮ್ಮ ಸರೌಂಡಿಂಗ್ ತಕ್ಕಂತೆ ನೀವೇನು ಮಾಡ್ಬೋದು ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ 3:2 ಮಾಡ್ಕೋಬಹುದು. ಓಕೆ, ಅಥವಾ 3:6 ಮಾಡ್ಕೋಬಹುದು. ಓಕೆ, ಸೊ ಇನ್ ಕೇಸ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಅಪ್ಲೈ ಆಗುತ್ತೆ, ಯು ಹ್ಯಾವ್ ಅಗ್ರಿಮೆಂಟ್ ಅಂತ ಅಂದಾಗ ಅಫ್ಕೋರ್ಸ್ ನಮ್ಗೆ ಅದೇನಾಗತ್ತಪ್ಪ ಅಂತಂದ್ರೆ ಸೊ ಈಕ್ವಲಿ ಬರುತ್ತೆ, 1:1 ಅಲ್ಲಿ ಬರ್ತಾ ಹೋಗುತ್ತೆ. ಇಫ್ ದರ್ ಇಸ್ ನೋ ಅಗ್ರಿಮೆಂಟ್ ಮೀನ್ಸ್ ದೆನ್ ಅಕಾರ್ಡಿಂಗ್ ಟು ಯರ್ ಡಿಸಿಷನ್. ಓಕೆ, ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಮ್ಗೆ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಇನ್ ಕೇಸ್ ಇಲ್ಲ ಅಂದಾಗ ಮಾತ್ರ ಏನಾಗುತ್ತೆ, ಅಗ್ರಿಮೆಂಟ್ ಇಲ್ಲ ಅಂತಂದಾಗ ನಿಮ್ಮ ಕನ್ವೀನಿಯಂಟ್ ಏನಿರುತ್ತೋ ಸೊ ಆ ಕನ್ವೀನಿಯಂಟ್ಗೆ ನೀವು ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಮಾಡ್ತೀವಿ. Okay, yes, and the last feature is unlimited liability. Yes, unlimited liability. So in the case of a partnership firm and in the case of a liability there is unlimited liability. Okay, so ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ that is liable for, that is the partners ಅಂತ ಏನಿರ್ತಾರಲ್ಲ ಫಾರ್ಮಲಿ they are liable for the debts of a organization. Okay, so ಇಲ್ಲಿ ನಮ್ಮ liability ಏನಾಗಿರುತ್ತೆ ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಆ ಪಾರ್ಟ್ನರ್ಸ್ ಗಳು ಏನಾಗಿರ್ತಾರಪ್ಪ ಅಂದ್ರೆ ಇದರ ಜವಾಬ್ದಾರಿನ ತಗೊಂಡಿರ್ತಾರೆ. ಓಕೆ, ಸೊ ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ ಸೊ ಪ್ರೈವೇಟ್ ಅಂದಾಗ ಏನು ಮಾಡ್ತೀವಿ ವಿ ಥಿಂಕ್ ಅಬೌಟ್ ದ liability. ಓಕೆ, ಬಟ್ ಇನ್ ದ ಕೇಸ್ ಆಫ್ ಅ ಪಾರ್ಟ್ನರ್ಶಿಪ್ ಇಟ್ಸ್ ಆಲ್ವೇಸ್ ಅನ್ಲಿಮಿಟೆಡ್ liability and each partner is liable for a debt of a firm. Okay, yes, these are all the features of a partnership. So the first one is it is a combination of a 2 or more persons, and the second one is there must be agreement when we are in a partnership, and in the case of a third one we must engage in a lawful activities or a legal activities, and in the case of a fourth one profit sharing ratio and usually it is in the ratio of 1:1. So 1:1 is nothing but equal. Okay, and the last one is unlimited liability. So the liability of a partners are unlimited in the case of a partnership. Okay, yes, these are all the features of a partnership. Clear nಮಗೆ ಇದಿಷ್ಟು ಕಾನ್ಸೆಪ್ಟ್? ಓಕೆ, ಸ್ಟಾಪ್ ಮಾಡ್ತಿದ್ದೀನಿ. Okay, yes, this is all regarding a partnership. So introduction ನೋಡಿದೀವಿ, meaning ಆಗಿದೆ, definition ಆಗಿದೆ, features ಆಗಿದೆ. Okay, this is all regarding a partnership. And next now we move ಆದಾಗ we have a that is concept of a partnership deed. Okay, and the next topic is in this chapter only, that is partnership deed. Okay, yes. Partnership deed. Yes, what do you mean by this deed? Partnership deed. Yes, yes, deed is nothing but again it is an agreement. Okay, so agreement between a partners ಆಗುತ್ತೆ. So ಅವಾಗಲೇ ನಾನು ನಿಮಗೆ ಹೇಳಿದ್ದೀನಿ, when we have a word of a partnership or a partnership firm then there must be a word of agreement. So agreement is also called as a deed. Okay, that is what partnership deed. Okay, yes, we have a meaning regarding this. Let's take down. So when the partnership agreement is, let's take down the meaning regarding a partnership deed. When the partnership
agreement is partnership agreement is written and signed by all the partners and is duly stamped according to the Stamp Act it is called partnership deed. It is called partnership deed. Okay, so here we have a meaning regarding a partnership deed. So when the partnership agreement is written and signed by all the partners and it is duly stamped according to the Stamp Act, then it is called as a partnership deed. Okay, so when the partners agreement, okay, so I have told you, so partnership deed is nothing but it is an agreement. Okay, so this agreement must be written and signed. Okay, so when the partnership agreement is written and signed, written means it is in the form of a document. Okay, and sign ಆಗಿರಬೇಕು ಕಂಪಲ್ಸರಿ, ಬರೀ ಬರೆದ್ರೆ ಆಗಲ್ಲ ಡಾಕ್ಯುಮೆಂಟ್ ಫಾರ್ಮ್ ಅಲ್ಲಿ, but instead of that we must need a sign and a signature. Okay, according with the seal. Okay, so written and signed by all the partners. Okay, ಯಾರಿಂದ written ಆಗಿರಬೇಕು, ಯಾರಿಂದ sign ಆಗಿರಬೇಕಪ್ಪ ಅಂದ್ರೆ by the all partners, ಎಲ್ಲಾ partners ಗಳಿಂದ written ಆಗಬೇಕು, sign ಆಗಿ, and along with that it is duly stamped. ಇದೇನಾಗಿರಬೇಕು, ಸ್ಟಾಂಪ್ ಆಗಿರಬೇಕು, ಯಾವುದರ ಪ್ರಕಾರ according to the Stamp Act, then it is called as partnership deed. Okay, ಒಂದು ಅಗ್ರಿಮೆಂಟ್ ಬರೆದುಬಿಟ್ಟು ಸೈನ್ ಆಗಿರಬೇಕು ಯಾರಿಂದ, ಎಲ್ಲ ಪಾರ್ಟ್ನರ್ಸ್ ಗಳಿಂದ, ಅಂಡ್ ಇದೇನಾಗಿರಬೇಕು ಮಸ್ಟ್ ಬಿ ಸ್ಟಾಂಪ್ ಅಕಾರ್ಡಿಂಗ್ ಟು ದ ಸ್ಟಾಂಪ್ ಆಕ್ಟ್. ಸೊ ಅವಾಗ ನಾವು ಅದನ್ನ ಏನಂತ ಕರಿತೇವೆ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೇವೆ. Okay, yes, I'll repeat. So when the partnership agreement is duly is written and signed by all the partners and is duly stamped according to the Stamp Act, then it is called as a partnership deed, and you may ask for 2 marks. Okay, 2 ಮಾರ್ಕಿಗೆ ನಿಮಗೆ ಇದನ್ನ ಕೇಳೋ ಚಾನ್ಸಸ್ ಇರುತ್ತೆ, ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಏನು ಅಂತ. ಓಕೆ, ಎಸ್, ಮೀನಿಂಗ್ ಕ್ಲಿಯರ್ ಇದೆನಾ ನಿಮಗೆ ಇದು? ಓಕೆ, ಅಂಡ್ ನೆಕ್ಸ್ಟ್ ಅಲ್ಲಿ ಬರೋ ಹಾಗಿದ್ರೆ ದಟ್ ಇಸ್ ಕಂಟೆಂಟ್ಸ್ ಆಫ್ ಅ ಪಾರ್ಟ್ನರ್ಶಿಪ್ ಡೀಡ್. ಸೊ ಏನೇನು ಕಂಟೆಂಟ್ಸ್ ಗಳು ನಮ್ಮ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಬರ್ತಾ ಹೋಗುತ್ತೆ ಅಂತ. ಸೊ ಕಂಟೆಂಟ್ಸ್ ಇನ್ ದ ಸೆನ್ಸ್ ಐಟಮ್ಸ್ ಗಳು. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಂದಾಗ ಸೊ ನಾವು ನೋಡಿದ್ವಿ ಏನೇನು ಆಗಿರಬೇಕು, ರಿಟರ್ನ್ ಆಗಿರಬೇಕು, ಸೈನ್ ಆಗಿರಬೇಕು, ಸ್ಟಾಂಪ್ ಆಗಿರಬೇಕು. ಓಕೆ, ಸೊ ಇವೆಲ್ಲ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ಅ ಕಂಟೆಂಟ್ ಇನ್ ದ ಕೇಸ್ ಆಫ್ ಅ ಡೀಡ್, ರೈಟ್? ಸೊ ವಾಟ್ ಆರ್ ಆಲ್ ದೋಸ್ ಕಂಟೆಂಟ್ಸ್ ಅಂತ. ಸೊ ಯಾವ್ಯಾವ ಕಂಟೆಂಟ್ಸ್ ಗಳು ನಮಗೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಬರ್ತಾ ಹೋಗುತ್ತೆ ಅಂತ. ಓಕೆ, ಎಸ್, 2 ಮಾರ್ಕ್ಸ್ ನಿಮ್ಗೆ ಇದನ್ನು ಕೇಳ್ತಾರೆ. ಜಸ್ಟ್ ಒಂದು 5 ಪಾಯಿಂಟ್ಸ್ ನಿಮಗೆ ಬರ್ತೀನಿ, ಜನರಲ್ ಆಗಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಕೊಂತೀನಿ. ಎಸ್, ನೆಕ್ಸ್ಟ್ ಅಲ್ಲಿ ಕಂಟೆಂಟ್ಸ್. ಓಕೆ, ಅಂಡ್ ಇಟ್ಸ್ ವೆರಿ ಸಿಂಪಲ್. ಇದು ಕೂಡ ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ದಟ್ ಇಸ್ ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಕಂಟೆಂಟ್ಸ್ ಅಂಡರ್ ಅ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೇಳ್ಬೋದು. ಓಕೆ, ಸೊ ಫಸ್ಟ್ ಬರೋ ಹಾಗಿದ್ರೆ ದಟ್ ಇಸ್ ನೇಮ್ ಆಫ್ ದ ಫರ್ಮ್. ಎಸ್, ಫಸ್ಟ್ ಅಲ್ಲಿ ಏನಿರಬೇಕು, ಆಫ್ ಕೋರ್ಸ್ ನಮಗೆ ಕಂಟೆಂಟ್ಸ್ ಅಂದಾಗ ದಟ್ ಇಸ್ ನೇಮ್ ಆಫ್ ದ ಫರ್ಮ್ ಮೆನ್ಷನ್ ಆಗಿರಬೇಕು. And secondly, address of the firm. Address of the firm. Okay. Yes, and third baro hagidre that is nature of a business. Nature of business. Okay. And next baro hagidre that is the next profit or loss sharing ratio. So the next profit or loss sharing ratio, it must be mentioned in the case of a deed. Okay, and the next one is duration of a partnership
ಡ್ಯೂರೇಷನ್ ಆಫ್ ಅ ಪಾರ್ಟ್ನರ್ಶಿಪ್ ಎಕ್ಸೆಟ್ರಾ. ಓಕೆ, ವಿ ಹ್ಯಾವ್ ಸ್ಟಿಲ್ ಮೋರ್. ಇನ್ನು ನಮ್ಮ ಹತ್ರ ಡೀಡ್ ಅಲ್ಲಿ ಇನ್ನು ಸ್ವಲ್ಪ ಕಂಟೆಂಟ್ಸ್ ಗಳಿದೆ. ಸೊ ಇಲ್ಲಿ ಜನರಲ್ ಆಗಿ ಬರೋ ಹಾಗಿದ್ರೆ ನಿಮ್ಗೆ ಇದು 2 ಮಾರ್ಕ್ಸ್ ಕೇಳ್ತಾರೆ. ಸೊ 5 ಪಾಯಿಂಟ್ಸ್ ಗಳು ಮೆನ್ಷನ್ ಮಾಡಿದ್ದೀನಿ. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಂದಾಗ ಏನಿರಬೇಕು, ವೆರಿ ಫಸ್ಟ್ಲಿ ನೇಮ್ ಆಫ್ ದ ಫರ್ಮ್ ಮೆನ್ಷನ್ ಮಾಡಿರ್ಬೇಕು. ಓಕೆ, ಅಂಡ್ ಸೆಕೆಂಡ್ಲಿ ಅಡ್ರೆಸ್ ಆಫ್ ದ ಫರ್ಮ್, ದಟ್ ಇಸ್ ಲೊಕ್ಯಾಲಿಟಿ ಆಫ್ ಯುವರ್ ಫರ್ಮ್. ಓಕೆ, ಅಂಡ್ ಥರ್ಡ್ ಅಲ್ಲಿ ಬರೋ ಹಾಗಿದ್ರೆ ನೇಚರ್ ಆಫ್ ಅ ಬಿಸ್ನೆಸ್. ಸೊ ವಿಚ್ ಟೈಪ್ ಆಫ್ ಅ ನೇಚರ್ ನೀವು ನಿಮ್ಮ ಬಿಸ್ನೆಸ್ ನ ಕಂಡಕ್ಟ್ ಮಾಡ್ತಿದ್ದೀರಾ ಅಂತ. ಓಕೆ, and fourth ಬರೋ ಹಾಗಿದ್ರೆ there must be mentioned there regarding a profit or loss sharing ratio. Okay, and in the next, duration of a partnership. Okay, so duration is nothing but tenure. Okay, so ಎಷ್ಟು ಇವಾಗ ಕಾಂಟ್ರಾಕ್ಟ್ ಅಂದಾಗ ಏನಾಗಿರುತ್ತೆ, of course it must be limited year ಅಲ್ಲಿ ಇರುತ್ತೆ ಅಥವಾ ಲಿಮಿಟೆಡ್ ಟೈಮ್ ಅಲ್ಲಿ ಇರುತ್ತೆ. ಇಷ್ಟುವರೆಗೂ ಮಾತ್ರ ಏನಾಗಿರುತ್ತೆ ಕಾಂಟ್ರಾಕ್ಟ್ ಏನೋ ರನ್ನಿಂಗ್ ಅಲ್ಲಿ ಇರುತ್ತೆ. ಓಕೆ, ಸೊ ಹಾಗಾಗಿ ನಿಮ್ಮ ಡ್ಯೂರೇಷನ್ ಎಷ್ಟು ವರ್ಷದವರೆಗೂ ನಿಮ್ಮ ಪಾರ್ಟ್ನರ್ಶಿಪ್ ನ ನಡೆಸ್ತೀರಾ ಅಂತ ಡ್ಯೂರೇಷನ್ ಕೂಡ ಏನಾಗಿರ್ಬೇಕು ಇಲ್ಲಿ, ಸೊ ಮೆನ್ಷನ್ ಆಗಿರ್ಬೇಕು. ಓಕೆ, ನಿಮ್ಗೆ ಇದನ್ನ ಪಾರ್ಟ್ನರ್ಶಿಪ್ ಡೀಡ್ ನ 2 ಮಾರ್ಕ್ಸ್ ಕೇಳ್ತಾರೆ. ಮೀನಿಂಗ್ ನ ಇನ್ ಕೇಸ್ ಮೀನಿಂಗ್ ಇಲ್ಲ ಅಂದ್ರೆ ಕಂಟೆಂಟ್ಸ್, ಎನಿ 2 ಕಂಟೆಂಟ್ಸ್ ನಿಮ್ಗೆ 2 ಮಾರ್ಕ್ಸ್ ಬರುತ್ತಲ್ಲ ಅಲ್ಲಿ ಕೇಳ್ತಾರೆ. ಸಮ್ ಟೈಮ್ 1 ಮಾರ್ಕಿಗೂ ನಿಮಗೆ 1 ಕಂಟೆಂಟ್ ಕೇಳ್ಬೋದು, 2 ಮಾರ್ಕ್ಸ್ ಗೆ 2 ಕಂಟೆಂಟ್ಸ್ ಕೇಳ್ತಾರೆ. ಓಕೆ, ಸೊ ನಾನು ತುಂಬಾ ಸುಮಾರು ಕಂಟೆಂಟ್ಸ್ ಇದೆ ಇದರಲ್ಲಿ. ಸೊ ನಾನು ನಿಮ್ಗೆ ಜನರಲ್ ಆಗಿ 5 ಕಂಟೆಂಟ್ಸ್ ನ ಬರ್ತೀನಿ. ಓಕೆ, ಕ್ಲಿಯರ್ ನಿಮ್ಗೆ ಇದು ಪಾರ್ಟ್ನರ್ಶಿಪ್ ಡೀಡ್ ಅಂಡ್ ದ ಕಂಟೆಂಟ್ಸ್ ಆಫ್ ಅ ಪಾರ್ಟ್ನರ್ಶಿಪ್ ಡೀಡ್. ಓಕೆ, ಎಸ್, ಟುಡೇ ಐ ಕಂಪ್ಲೀಟ್ ದಿಸ್ ಟಾಪಿಕ್. ಸೊ ನಾನು ಇವತ್ತಿಗೆ